ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಇನ್ಫಾರ್ಮ್ಸ್ ವಿತ್ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೆಕೆಂಡ್ ಟೆಸ್ಟ್ ಡೇ 5 ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಓವರ್ ದಿ ಇಯರ್ಸ್ ಈ ರೀತಿ ಒಂದು ಡಾಮಿನೇಷನ್ ತೋರಿಸಿದ್ದು. ಹೋಮ್ ಕಂಡೀಷನ್ಸಲ್ಲಿ ಕೂಡ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಟೀಮ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇವತ್ತು ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಇವತ್ತಿನ ಡೇ ಆಗಿತ್ತು ಅಂತ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ನೋಡ್ತೀರಿ, ಇಷ್ಟ ಆಗಿದ್ದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಇದು ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಬ್ಸಲ್ಯೂಟ್ ಸ್ಟನ್ನಿಂಗ್ ಅಂತ ಹೇಳ್ಬೋದು. ಆಯ್ತೊಂದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಹಾಗೆ ಪ್ಲ್ಯಾನ್ ಪ್ರಕಾರನೇ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋದರು ಇವತ್ತಿನ ಡೇಯಲ್ಲಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಅಂತ ಹೇಳ್ಬೋದು. ಅಶ್ವಿನ್ ಅವರು ಕೂಡ ಡೇ 4 2 ವಿಕೆಟ್ನ ಅವರ ಕೆಳಗಡೆ ಮಾಡಿಕೊಂಡು ಅಂತ ಹೇಳ್ಬೋದು ತಗೊಂಡು ಒಳ್ಳೆ ಜಾಕೀರ್ ಹಸನ್ ಅವರ ಒಂದು ವಿಕೆಟ್ ಆಗಿರ್ಬೋದು. ಹಾಗೆ ಹಸನ್ ಮಹಮೂದ್ ಅವರ ಒಂದು ವಿಕೆಟ್ನ ಪಡ್ಕೊಂಡ್ರು ಡೇ 4 ಅದೇ ರೀತಿ ಕಂಟಿನ್ಯೂ ಕೂಡ ಆಯಿತು ಫಸ್ಟ್ ಸೆಷನ್ ಡೇ 5 ಅಂತ ಹೇಳ್ಬೋದು. ಅದು ಕೂಡ ಫಸ್ಟ್ ಇನ್ನಿಂಗ್ಸಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು, ಸೆಂಚುರಿ ಕೂಡ ಗಳಿಸ್ಕೊಂಡಿದ್ರು. ಮೊಮಿನ್ ಅವರು ಕೂಡ ವಿಕೆಟ್ನ ಬೇಗನೆ ತೊಗೊಂಡ್ರು ಅಂತ ಹೇಳ್ಬೋದು. ಅವರು ಕೂಡ 2 ರನ್ನಲ್ಲಿ ವಿಕೆಟ್ನ ಪಡ್ಕೋತಾರೆ. ರವಿಚಂದ್ರನ್ ಅಶ್ವಿನ್ ಅವರು ಟಾಪ್ ಆರ್ಡರ್ನ ಬೇಗನೆ ವಿಕೆಟ್ಗಳನ್ನ ಪಡ್ಕೊಂಡಿದ್ದು ರವಿಚಂದ್ರನ್ ಅಶ್ವಿನ್ ಅವರು ಅಂತ ಹೇಳ್ಬೋದು. ಆಮೇಲೆ ರವೀಂದ್ರ ಜಡೇಜಾ ಅವರು ಕೂಡ ಸೂಪರ್ ಬೌಲಿಂಗ್ ಅಂತ ಹೇಳ್ಬೋದು. ಅವರು ಕೂಡ ಮೇನ್ ಕ್ರೂಷಿಯಲ್ ವಿಕೆಟ್ಗಳನ್ನ ತೊಗೊಬಂದರು. ಲಿಟನ್ ದಾಸ್ ಅವರು ಆಗಿರ್ಬೋದು. ಹಾಗೆ ಟ್ಯಾಂಟ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅವರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಅಂತೂ ಸಿಕ್ಕಿತ್ತು. ಅವರ ಒಂದು ವಿಕೆಟ್ ಕೂಡ ಅಷ್ಟೇ ಕ್ರೂಷಿಯಲ್ ಆಗಿತ್ತು. ಅವ್ರನ್ನೂ ಕೂಡ ತೊಗೊಬಂದು ವಿಕೆಟ್ನ ಪಡ್ಕೊಂಡ್ರು. ಹಾಗೆ ಶಕೀಬ್ ಅಲ್ ಹಸನ್ ಅವರ ಒಂದು ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಮೇನ್ ಕ್ರೂಷಿಯಲ್ ವಿಕೆಟ್ಗಳನ್ನ ತೊಗೊಬಂದರು ರವೀಂದ್ರ ಜಡೇಜಾ ಅವರು ಕೂಡ ಇವತ್ತಿನ ಡೇಲಿ ಅಂತ ಹೇಳ್ಬೋದು. ಹಾಗೆ ಆಕಾಶ್ ದೀಪ್ ಅವರು ಕೂಡ ಮೇನ್ ಕ್ರೂಷಿಯಲ್ ವಿಕೆಟ್, ಇಸ್ಲಾಂ ಅವರ ಒಂದು ವಿಕೆಟ್ ಕೂಡ ಪಡ್ಕೊಂಡ್ರು. ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಆ ಒಂದು ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿದ್ರು ಬಾಂಗ್ಲಾದೇಶ್ ಟೀಮಲ್ಲಿ. ಇವರು ಒನ್ ಆಫ್ ದಿ ಬ್ಯಾಟರ್ ಡ್ರಾ ಆಗೋದಕ್ಕೆ ಟ್ರೈ ಮಾಡಿದ್ರು. ಅದನ್ನು ಬೇಗನೆ ಒಂದು ಮೇನ್ ಕ್ರೂಷಿಯಲ್ ವಿಕೆಟ್ನ ತೊಗೊಬಂದಿದ್ದು ಆಕಾಶ್ ದೀಪ್ ಅವರು ಅಂತ ಹೇಳ್ಬೋದು. ಸಖತ್ತಾಗಿ ಔಟ್ ಮಾಡಿದ್ದು ಅವ್ರನ್ನ. ಒಳ್ಳೆ ಕ್ಯಾಚ್ ಕೂಡ ಹಿಡಿದ್ರು ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ ಅವರು. ಆಮೇಲೆ ಅವ್ರ ಕಡೆಯಿಂದ ಯಾವ ಟೀಮ್ ಕಡೆಯಿಂದ ಕೂಡ ಅಷ್ಟೊಂದು ಸಖತ್ತಾಗಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತ ಹೇಳ್ಬೋದು. ಮುಸ್ತಿಫರ್ ರಹೀಮ್ ಅವರು ಕೂಡ ಕೊನೆ ತನಕ ನಿಂತ್ಕೊಂಡು ಆಡೋದು ಬಿಟ್ಟರೆ ಬೇರೆ ಯಾರ ಕಡೆಯಿಂದ ಕೂಡ ಅಷ್ಟೊಂದು ರನ್ಸು ಬರಲಿಲ್ಲ ಅಂತ ಹೇಳ್ಬೋದು. ಅದು ಓನ್ಲಿ ನಮ್ಮ ಟೀಮ್ ಇಂಡಿಯಾ ಬೌಲರ್ಸು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರತಿಯೊಬ್ಬ ಬೌಲರ್ಸು ಕೂಡ ಶಾಶ್ವತ್ ಬುಮ್ರಾ ಅವರು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅಶ್ವಿನ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಹಾಗೆ ಆಕಾಶ್ ದೀಪ್ ಅವರಾಗಿರ್ಬೋದು, ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು, ಹಾಗೆ ರವೀಂದ್ರ ಜಡೇಜಾ ಅವರು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು ಈ ಒಂದು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಬ್ಯಾಟಿಂಗು ಕೂಡ ಅಷ್ಟೇ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಇನಿಷಿಯಲಿ ಒಂದು ಸ್ವಲ್ಪ ರೋಹಿತ್ ಶರ್ಮಾ ಬೇಗ ಔಟ್ ಆದರು. SSB ಜೈಸ್ವಾಲ್ ಅವರು ಕಾನ್ಸ್ಟೆಂಟಾಗಿ ಕೂಡ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಅಂತ ತುಂಬನೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಟೆಸ್ಟ್ ಸೀರೀಸಲ್ಲಿ. ಹಾಗೆ ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಕೂಡ ಮೋಸ್ಟ್ ರನ್ಸ್ ಇನ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಆಗಿರ್ಬೋದು. ಹಾಗೆ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಯಶಸ್ವಿ ಜೈಸ್ವಾಲ್ ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಈ ಒಂದು ಟೆಸ್ಟ್ ಸೀರೀಸಲ್ಲಿ. ಸೂಪರ್ ಅಂತ ಹೇಳ್ಬೋದು. ಅವರ ಒಂದು ಸ್ಟ್ರೈಕ್ ರೇಟ್ ಆಗಿರ್ಬೋದು, ಹಾಗೆ ಅವರ ಒಂದು ಆ್ಯಾವ್ರೇಜು ತುಂಬಾ ಸ್ಟನ್ನಿಂಗ್ ಆಗಿದೆ. ಅಷ್ಟೇ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಇನ್ನಿಂಗ್ಸಲ್ಲೂ ಅಂತ ಹೇಳ್ಬೋದು. ಹಾಗೆ ಗಿಲ್ ಅವರು ಕೂಡ ಅವರು ಕೂಡ ಬೇಗನೆ ಔಟ್ ಆದರೂ 6 ರನ್ ಹೊಡೆದು. ಆಮೇಲೆ ವಿರಾಟ್ ಕೊಹ್ಲಿ ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅವ್ರ ಕಡೆಯಿಂದ. ಹಾಗೆ ಯಶಸ್ವಿ ಜೈಸ್ವಾಲ್ ಅವರು ಅವರಿಬ್ಬರು ನಿಂತ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಈ ಒಂದು ಇನ್ನಿಂಗ್ಸ್ನ ಮುಗಿಸ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ನ ಅಂತ ಹೇಳ್ಬೋದು. ಹಾಗೆ ವಿನ್ನಿಂಗ್ ಶಾಟ್ ಹೊಡೆದಿದ್ದು ಕೂಡ ರಿಷಬ್ ಪಂತ್ ಅವರು ಅಂತ ಹೇಳ್ಬೋದು. ಓವರಾಲ್ ಈ ಒಂದು ಡೇ 5 ಹೀಗಿತ್ತು ಅಂತ ಹೇಳ್ಬೋದು. ಒಳ್ಳೆ ಆಬ್ಸಲ್ಯೂಟ್ ಪರ್ಫಾರ್ಮೆನ್ಸ್ ಅಂತಂದರೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಫಸ್ಟ್ ಇನ್ನಿಂಗ್ಸ್ ಆಗಿರ್ಬೋದು, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಹಾಗೆ ಮೊದಲನೇ ಟೆಸ್ಟ್ ಸೀರೀಸಲ್ಲಿ ಮೇನ್ ಕ್ರೂಷಿಯಲ್ ಆ ಒಂದು ಟೆಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರಿಗೆ ಈ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಪ್ಲೇಯರ್ ಆಫ್ ದಿ ಸೀರೀಸ್ ನಿಮಗೆ ಸಿಕ್ಕಿರೋದು ರವಿಚಂದ್ರನ್ ಅಶ್ವಿನ್ ಅವರು ಅಂತ ಹೇಳ್ಬೋದು. ಮಸ್ಟ್ ಡಿಸರ್ವ್ ಅಂತ ಹೇಳ್ಬೋದು. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಕೂಡ 100 ರನ್ ಗಳಿಸಿ ಹಾಗೆ 5 ಆಲ್ ವಿಕೆಟ್ನ ಪಡ್ಕೊಂಡಿದ್ರು. ಹಾಗೆ ಈ ಒಂದು ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತಿನ ಟೆಸ್ಟ್ ಸೀರೀಸ್ ಹಿಂಗಾಗಿತ್ತು. ನಿಮಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.